ಇದೇನು SIR ನ ವಿರೋಧಿಸ್ತೀರಾ ಅಥವಾ ಲೀಗಲಿ ಫೈಟ್ ಮಾಡ್ತೀರಾ, ಹೇಗೆ ಸರ್? ನಿನ್ನೆ ದಿವಸ ನಾನು SIR ಬಗ್ಗೆ ಸಭೆ ಕರೆದಿದ್ರು, ನಾನು ಹೋಗೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ SIR ನ ಮ್ಯಾನಿಪುಲೇಟ್ ಮಾಡಿರೋ ಕಾರಣಕ್ಕಾಗಿಯೇ ಸರ್ಕಾರ ಹೋಯಿತು. 100 ಸೀಟ್ಗಳಲ್ಲಿ ಬಿಜೆಪಿಯವರು 5,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಷ್ಟರೊಳಗಡೆ ಗೆದ್ದಿರುವಂಥದ್ದು 5,000 ಮತದ ಒಳಗಡೆ ಗೆದ್ದಿರುವಂಥದ್ದು 100 ಸೀಟ್ ಅಂತ ಹೇಳ್ತಾರೆ. ಅದಕ್ಕೆ ವಿಶ್ಲೇಷಣೆ ಮಾಡೋರು SIR ನಿಂದ ಆಗಿರ್ಬೋದು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಬಹುಶಃ ಅದನ್ನ ಇನ್ನು ಕೆಲವು ದಿವಸ ಹೋದ ಮೇಲೆ ಅದು ಕ್ಲಾರಿಟಿ ಬರುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಕೂಡ ಈಗ SIR ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಎಚ್ಚರಿಕೆ ಆಗಿರ್ಬೇಕು ಅನ್ನುವಂತ ಮಾತು. ಯಾಕಂದ್ರೆ ಇಲ್ಲೇನಾದ್ರೂ ಆ ರೀತಿ ನಡೆಯೋದಾದ್ರೆ ಅದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯಗಳು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು. ಈಗಾಗಲೇ ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗು ಬಹಳಷ್ಟು ಕಡೆ 100% ಆಗಿದೆ. ಇನ್ನು ಕೆಲವು ಕಡೆ ಆಗಬೇಕು. ಅದು ಕಂಪ್ಲೀಟ್ ಆದ್ಮೇಲೆ ಒಂದು ಚಿತ್ರ ಬರುತ್ತೆ. ನಾವು ಎಲ್ಲ ನಮ್ಮ ಪಕ್ಷದವರಿಗೆ ನಾವು ಸಲಹೆಗಳನ್ನ ಕೊಟ್ಟಿದ್ದೇವೆ. BLAಗಳಿಗೆಲ್ಲ ನೀವು ಹೋಗಿ ಇದನ್ನ ಮಾನಿಟರ್ ಮಾಡಬೇಕು, BLOಗಳ ಹತ್ರ ಹೋಗಿ ಚರ್ಚೆ ಮಾಡಬೇಕು, ಡಿಲಿಷನ್ ಅಡಿಷನ್ ಇದ್ರೆ ಅದನ್ನೆಲ್ಲ ಮಾನಿಟರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪಕ್ಷ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿದೆ. BLAಗಳಿಗೆ ಅದನ್ನ ಅವ್ರು ಮಾಡ್ತಾರೆ. ಸರ್, ಈಗ ಮೇ 20ಕ್ಕೆ ಸಾಧನಾ ಸಮಾವೇಶ ಆಗುವುದ್ರೊಳಗಡೆ ಈ ಕ್ಯಾಬಿನೆಟ್ ರೀಶಫಲ್ ಬೇರೆ ವಿಚಾರಗಳಿಗೆಲ್ಲ ಎಲ್ಲಕ್ಕೂ ಗೊಂದಲ ಕೆರೆ ಬೀಳುತ್ತೆ ಸರ್. ನೀವು ಎಲ್ಲೋದ್ರೂ ಕಡೆಗೆ ಅಲ್ಲಿಗೆ ಬರ್ತೀರಾ. ನಾನು 100 ಸತಿ ಹೇಳಿದ್ದೀನಿ, ಇದೆಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಕ್ಕಂಥದ್ದು ಅಂತ ಈಗಲೂ ಹೇಳ್ತೀನಿ. 101ನೇ ಸಾರಿ ಹೈಕಮಾಂಡೇ ತೀರ್ಮಾನ ಮಾಡೋದು.